ಏನಂಬಿ ನೀನ್ ನನ್ನ ಮರ್ತ್ ಬಿಟ್ಟಿದ್ಯಲ್ಲ? ಮರ್ತೋಗದ? ಏನ್ ಹೇಳ್ತಿದ್ಯಾ? ಇನ್ನೇನು, ನೀನ್ ನಮ್ಮ ಜೊತೆ ಮಾತಾಡೋದೇ ಇಲ್ಲ. ಆಕ್ಚುಲಿ ನಿನ್ನ ಇಲ್ಲಿ ಕರ್ಕೊಂಡು ಬಂದಿದ್ದೆ ನಾನು. ಇಲ್ಲಿಗೆ ಅಂದ್ರೆ ನಂದ ಮತ್ತೆ ಮಹಾಜನ್ ಫ್ಯಾಮಿಲಿನ ಇಂಟ್ರೊಡ್ಯೂಸ್ ಮಾಡಿಸಿದ್ದೆ ನಾನು. ನನ್ನಿಂದಾನೇ ನಿನಗೆಲ್ಲ ಗೊತ್ತಾಗಿದ್ದು, ರೈಟ್? ಅದಕ್ಕೇನು ಇವಾಗ? ಅದೇನು ಹೇಳ್ಬೇಕು ಅಂತಿದ್ಯೋ ಸೀದಾ ಸದಾ ಹೇಳು. ಅಂಬಿ, ಈಗ ನಿನಗೆ ನನ್ನ ಬಗ್ಗೆ ಮೊದಲಷ್ಟು ಅಟ್ಯಾಚ್ಮೆಂಟ್ ಇಲ್ಲ, ಫ್ರೆಂಡ್ಶಿಪ್ಪು ಇಲ್ಲ. ನೀನು ನನ್ನ ಜೊತೆ ಯಾವ ವಿಷಯನೂ ಶೇರ್ ಮಾಡ್ತಿಲ್ಲ. ಯಾಕಂಬಿ? ಇದಕ್ಕೆಲ್ಲ ಏನು ಕಾರಣ? ಲೇ, ಅದೆಲ್ಲ ಹಳೇದೆಲ್ಲ ಹಳೇದೆ. ಈಗೇನಿದ್ರು ಹೊಸದಷ್ಟೆ. ಈಗ ಇಷ್ಟೊತ್ತು ಬಾಯಿ ಬಟ್ಕೊಂಡಿರೋದನ್ನ ಬಿಟ್ಟು ಬೇರೆ ಏನಾದ್ರೂ ವಿಷಯ ಇದ್ರೆ ಹೇಳು. ನೀನ್ ಹಳೆ ರಾಗ ಎಲ್ಲ ಕೇಳೋದಕ್ಕೆ ನಂಗೆ ಪುರ್ಸೊತ್ತಿಲ್ಲ. ನಾನು ಇಲ್ಲಿಗೆ ಬಂದಿರೋದೆ ಗಡತ್ತಾಗ ಊಟ ಮಾಡೋದಕ್ಕೆ. ಅದು ಹಾಗಲ್ಲ ಅಂಬಿ, ಅದೇನು ಅಂದ್ರೆ ಡ್ಯಾನ್ಸ್ ಪರ್ಫಾರ್ಮೆನ್ಸ್ ಶುರು ಮಾಡೋಣ. ಓಕೆ, ಸೊ ಮೊದಲನೇದಾಗಿ ನಮ್ಮ ಫೇವರೇಟ್ ಕಪಲ್ ರಿಷಿ ಅಂಡ್ ಕಮ್ಲಿಯ ಪರ್ಫಾರ್ಮೆನ್ಸ್. ನನ್ನವಳೆ ಪ್ರೀತಿಸುವಂದವಳೆ, ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ. ಬೇರೇನೂ ಬೇಕಿಲ್ಲ, ನೀನೇ ಬರ, ನೀನಂದ್ರೆ ಸಡಗರ. ದೂರದಲ್ಲೇ ನಿಂತು ಕಂಪಿಸುವ ಮಾತಲ್ಲೇ ಏಳು ಸ್ವರ. ಆನಂದದ ಆಲಾಪನ, ಸನಿಹ ರೋಮಾಂಚನ. ನನ್ನವಳೆ ಪ್ರೀತಿಸುವಂದವಳೆ, ಕೈ ತೊಳೆದು ಮುಟ್ಟುವಂಥ ಸುಂದರಿ ನನ್ನವಳೆ. ನನ್ನ ಪ್ಲಾನ್ ಇವಾಗ ವರ್ಕ್ ಆಗ್ತಿದೆ. ಇವಳು ಇಷ್ಟು ಬೇಗ ಹೊರಟೋದ್ರೆ ಎಲ್ಲ ಸ್ಪಾಯ್ಲ್ ಆಗುತ್ತೆ. ಅಂಬಿ ವೇಟ್, ಅಂಬಿ, ನೀನ್ ಯಾಕೆ ಪಾರ್ಟಿಯಿಂದ ಸಡನ್ ಆಗಿ ಆಚೆ ಬಂದೆ? ನೀನ್ ಈ ಇವೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ತಾನೆ ನಿನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು? ಲೇ, ನಾನು ಇಲ್ಲಿಗೆ ಬರ್ಬೇಕು ಅಂತ ಅಜ್ಜಿ ತುಂಬಾ ಇಷ್ಟಪಡ್ತಿದ್ರು ಅನ್ನೋದನ್ನ ಚಿಕ್ಕ ಮಮ್ಮಿ ಹೇಳಿದ್ರು. ಅದಕ್ಕೆ ಇಲ್ಲಿ ತನಕ ಬಂದೆ. ಇಲ್ಲ ಅಂದ್ರೆ ಇಲ್ಲಿಗೆ ಯಾರು ಬರ್ತಿದ್ರು? ಅದು ಅಲ್ಲದೆ ಅವರಿಬ್ರು ಡ್ಯಾನ್ಸ್ ನೋಡೋ ಕರ್ಮ ನನಗೇನು. ಅಂಬಿ, ನೀನ್ ಮಾತಾಡ್ತಿರೋದು ಸ್ವಲ್ಪ ಡಿಫ್ರೆಂಟ್ ಆಗಿದೆಯಲ್ಲ. ಅವರಿಬ್ರು ಗಂಡ ಹೆಂಡತಿ, ಅವರಿಬ್ರು ಅಲ್ದೆ ಇನ್ಯಾರು ಡ್ಯಾನ್ಸ್ ಮಾಡಕ್ಕಾಗತ್ತೆ? ಏಯ್, ಸರಿ ಇಲ್ಲ ಅವಳು. ಅವಳಿಗೆ ಎಷ್ಟು ಕೊಬ್ಬು ನೋಡ್ದ್ಯಾ? ಒಂಚೂರಾದ್ರೂ ಮುಖ ನೋಡಿ ಮಾತಾಡ್ಸ್ಬೇಕು ತಾನೆ. ಆ ಮಾಸ್ಕ್ ಹಾಕೊಂಡು ನಿಂತ್ಕೊಂಡಿದ್ಲು. ಮಾಸ್ಕ್ ತೆಗ್ದು ಮುಖಕ್ಕೆ ಮುಖ ಕೊಟ್ಟು ಮಾತಾಡ್ಬೋದಿತ್ತಲ್ಲ. ಸ್ಕೋಪ್ ತೋರಿಸ್ತಾಳೆ, ಸ್ಕೋಪ್. ಮೆರಿಲಿ ಎಷ್ಟ್ ದಿನ ಅಂತ ಮೆರಿತಾಳೆ? ನನಗೂ ಟೈಮ್ ಬರುತ್ತೆ, ಆವಾಗ ನಾನೇನು ಅಂತ ಅವಳಿಗೆ ತೋರಿಸ್ತೀನಿ. ನೀನ್ ಮಾತಾಡ್ತಿರೋದು ನೋಡ್ತಿದ್ರೆ ನಿನಗೂ ರಿಷಿ ಸರ್ ಮೇಲೆ? ಹೌದು, ನನಗೆ ಈಗಲೂ ಮೇಷ್ಟ್ರ ಮೇಲೆ ಲವ್ ಇದೆ. ಒಂದ್ಸಲ ಲವ್ ಬಂದ್ಮೇಲೆ ಡಿಲೀಟ್ ಆಗಕ್ಕೆ ಹೆಂಗ್ ಸಾಧ್ಯ? ಅದ್ರಲ್ಲೂ ಮೇಷ್ಟ್ರನ್ನ ಎದುರುಗಡೆ ನಿಂತು ನೋಡ್ತಿದ್ರೆ ತಲೆ ಎಲ್ಲ ಕೆಟ್ಟೋಗುತ್ತೆ. ಅಂಬಿ, ಏನ್ ಹೇಳ್ತಾ ಇದೀಯಾ? ಇರೋದನ್ನೇ ಹೇಳ್ತಿದ್ದೀನಿ ಕಣೆ. ನನಗೆ ರಿಷಿ ಸರ್ ಮೇಲೆ ಈಗಲೂ ಫೀಲಿಂಗ್ಸ್ ಇದೆ. ವಾಟ್? ಬಿಡು ಅದನ್ನೆಲ್ಲ, ಅದೆಲ್ಲ ಮುಗ್ದೋಗಿರೋ ಕತೆ. ಆದ್ರೆ ನಾನ್ ಮೇಷ್ಟ್ರನ್ನ ಪ್ರೀತಿಸಿದಂತೂ ನಿಜ. ಅದನ್ನ ಯಾರ ಕೈಯಲ್ಲೂ ಚೇಂಜ್ ಮಾಡಕ್ಕಾಗಲ್ಲ. ಅಂಬಿ, ವೇಟ್ ಪ್ಲೀಸ್. ಅಂಬಿ, ಜಸ್ಟ್ ಲಿಸನ್ ಟು ಮೀ. ನೀನ್ ಹೋಗ್ಬೇಡ, ಪಾರ್ಟಿ ಇನ್ನ ನಡೀತಿದೆ. ನೀನೇ ಹೋದ್ರೆ ಹೇಗೆ ಹೇಳು? ಲೈ, ಹೋಗೆ. ಅಂಬಿ ಪ್ಲೀಸ್, ಒಂದ್ ನಿಮಿಷ.
ದಯವಿಟ್ಟು ಕೂತ್ಕೊಳ್ಳಿ. ತಾರಾ ನಂದ ನಾನು ಹೊರಡ್ತೀನಿ. ಏನಮ್ಮ ಇದು, ಇನ್ನು ಪಾರ್ಟಿ ಮುಗ್ದಿಲ್ಲ, ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಪರವಾಗಿಲ್ಲ, ಸ್ವಲ್ಪ ಅರ್ಜೆಂಟಾಗಿ ಮನೆಗೆ ಹೋಗಬೇಕಾಗಿದೆ. ಮಾತ್ರೆ ತರೋದು ಮರ್ತ್ಬಿಟ್ಟೆ, ಇಷ್ಟೊತ್ತಾಗತ್ತೆ ಅಂತ ನನಗೂ ಗೊತ್ತಾಗಲಿಲ್ಲ. ಪರವಾಗಿಲ್ಲ, ನೀವು ಎಂಜಾಯ್ ಮಾಡಿ, ತೊಂದರೆ ಇಲ್ಲ. ನೀವು ಪಾರ್ಟಿ ಮುಗಿಯೋವರೆಗೂ ಇರ್ತೀರಾ ಅಂತ ಅಂದ್ಕೊಂಡಿದ್ವಿ, ಇಷ್ಟು ಬೇಗ ಹೊರಟ್ಬಿಟ್ರಲ್ಲ. ಹಾಗಲ್ಲ, ನನಗೂ ನಿಮ್ಮ ಜೊತೆ ಪಾರ್ಟಿಲಿದ್ದು ಎಂಜಾಯ್ ಮಾಡೋಣ ಅಂತ ಆಸೆ ಏನೋ ಇದೆ. ಆದರೆ ಸ್ವಲ್ಪ ಅರ್ಜೆಂಟಾಗಿ ಹೋಗಬೇಕಾಗಿದೆ. ನಿಮ್ಮನ್ನೆಲ್ಲ ನೋಡಿ ಪಾರ್ಟಿಲಿ ಅಟೆಂಡ್ ಮಾಡಿ ನನಗಂತೂ ತುಂಬಾ ಸಂತೋಷ ಆಯಿತು. ಪರವಾಗಿಲ್ಲ, ಇನ್ನೊಂದಿನ ಮೀಟ್ ಮಾಡೋಣ ಎಲ್ಲರೂ. ನೀವು ಬಂದಿದ್ದು ನಮಗೂ ಖುಷಿ ಆಯಿತು. ಒಂದು ನಿಮಿಷ, ರಿಷಿ ಕಮಲಿಂಗ್ ಕರ್ಬಿಡ್ತೀನಿ. ಬೇಡ ಅವ್ರನ್ನ ಡಿಸ್ಟರ್ಬ್ ಮಾಡೋದು ಬೇಡ. ನಾನು ಇಷ್ಟು ಬೇಗ ಹೊಡ್ತಾ ಇದ್ದೀನಿ ಅಂತಂದರೆ ಅವ್ರು ತುಂಬ ನಂದ್ಕೊಂಡ್ಬಿಡ್ತಾರೆ. ಅವ್ರ ಪಾರ್ಟಿ ಮೂಡ್ ಯಾಕೆ ಹಾಳು ಮಾಡಬೇಕು ನಾವು? ನಾನು ಫೋನ್ ಮಾಡಿ ಮಾತಾಡ್ತೀನಿ, ನೀವೇ ಹೇಳ್ಬಿಡಿ. ಹಾಂ ಆಯಿತು, ಹುಷಾರು ಹೋಗ್ಬ. ಆಯ್ತು, ಬರ್ತೀನಿ ತಾರ. ಬೇಬಿ, ನೀನು ಇಲ್ಲಿದ್ಯಾ? ಅಲ್ಲಿ ಫ್ಯಾಮಿಲಿ ಡ್ರಾಮಾ ನಡೀತಿದೆ, ಅಜ್ಜಿ ಹೊರಡ್ತಿದ್ದಾರೆ. ನಾನು ಹೊರಡ್ಲಾ? ಯಾಕೆ ಬೇಬಿ, ಯಾಕೆ ಹೀಗಿದ್ಯಾ ನೀನು? ಅಂಬಿಯಲ್ಲಿ ಹೊರಟೋದ್ಲು. ವಾಟ್? ಹೊರಟೋದ್ಲಾ? ಬೇಬಿ, ಏನು ಹೇಳ್ತಿದ್ಯಾ ನೀನು? ಛೆ! ಅಲ್ಲ ಬೇಬಿ, ನಾನು ಇಡೀ ದಿನ ಅವಳ ಮನೆ ಮುಂದೆ ಸೆಕ್ಯೂರಿಟಿ ಗಾರ್ಡ್ ತರ ಕಾದು, ಪಾಪ ನಿಮ್ ಡ್ಯಾಡ್ ಅಂತ ಸ್ಥಿತಿಲಿದ್ರು, ಅವ್ರ ಬಗ್ಗೆ ಟೆನ್ಷನ್ ಇದ್ರು, ಅವ್ರ ಹತ್ರನೂ ಹೋಗ್ದೆ, ಒಬ್ಳೆ ಕಾದು ಅವಳನ್ನ ನಿನ್ನ ಹತ್ರ ಕರ್ಕೊಂಡು ಬಂದ್ಬಿಟ್ರೆ ನೀನು ಇಷ್ಟು ಈಸಿಯಾಗಿ ಹೊರಟು ಹೋದ್ಲು ಅಂತ ಹೇಳ್ತಿದ್ಯಲ್ಲ ಬೇಬಿ. ಮಾಮ್, ಅವಳು ಹೋದ್ರೆ ನಾನೇನ್ ಮಾಡ್ಲಿ? ಬೇಬಿ ಹೋಗ್ಲಿ ಬಿಡು, ಅಟ್ಲೀಸ್ಟ್ ಅವಳು ಇವಳ ಅಂತ ಕನ್ಫರ್ಮ್ ಆಯ್ತಾ? ಇಲ್ಲ ಮಾಮ್. ಇಲ್ವಾ? ಶೂ ದೇವ್ರೆ. ಅಲ್ಲ ಬೇಬಿ, ಇನ್ನೆಷ್ಟು ದಿನ ನೀನು ಕಾವಿ ಹಾಕೊಂಡಿರ್ತೀಯಾ? ಅವ್ರ ಮನೇಲಿ ನೀನು ಕೆಲಸ ಮಾಡ್ತಿರ್ತೀಯ ನೀನು? ಯಾಕೆ ಅವಳ ಹೋಗಕ್ ಬಿಟ್ಟೆ ನೀನು? ಮಾಮ್, ಅವಳು ಆಚೆ ಹೋಗಿರ್ಬೋದು, ಬಟ್ ಎಲ್ಲೂ ಹೋಗಕ್ಕಾಗಲ್ಲ. ಅಂದ್ರೆ ಬೇಬಿ ಹೋಗಿದ್ದಾಳೆ, ಹೋಗೋಕ್ಕಾಗಲ್ಲ, ಏನಿದು? ನನ್ಗೇನು ಅರ್ಥ ಆಗ್ತಿಲ್ಲ, ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೀಯಾ? ಮಾಮ್, ಅವಳು ಇಲ್ಲಿಂದ ಆಚೆ ಹೋಗಿರ್ಬೋದು, ಬಟ್ ಅವಳು ಕಾಂಪೌಂಡ್ ದಾಟಿದ ತಕ್ಷಣ ಪೊಲೀಸ್ ಅವರು ಅವಳನ್ನ ಅರೆಸ್ಟ್ ಮಾಡ್ತಾರೆ. ಯಾಕೆ ಬೇಬಿ, ಅವಳು ಮತ್ತೆ ನೆಡ್ವಟ್ ಮಾಡಿದ್ಲು? ಏನೂ ಆಗಿಲ್ಲ ಮಾಮ್. ಅಲ್ಲಿರೋಳು ಅಂಬಿ ಅಂತ ನಮಗೆ ಗೊತ್ತು, ಬಟ್ ಇಲ್ಲಿರೋಳು ಕಮಲಿನ ಅಲ್ವಾ ಅಂತ ನಮ್ಗಿನ್ನೂ ಕನ್ಫರ್ಮೇ ಆಗ್ಲಿಲ್ವಲ್ಲ. ಇಲ್ಲಿರೋಳು ನಿಜವಾಗ್ಲೂ ಕಮಲಿನ ಅಥವಾ ಅಲ್ಲಿರೋಳು ಇಲ್ಲಿರೋಳು ಇಬ್ರು ಒಬ್ಳೇನಾ ಅಂತ ಕಂಡುಹಿಡಿಬೇಕು. ಅದಕ್ಕೆ ಇಷ್ಟು ದಿನ ನಮ್ಮ ಕಣ್ಗೆ ಮಣ್ಣೆಡ್ಚಿ ಏನೇನೋ ಆಟ ಆಡಿದ್ರು, ಬಟ್ ಇವತ್ತು ಎಲ್ಲ ಬಯಲಾಗತ್ತೆ. ಅದಕ್ಕೆ ಅಂಬಿನ ಅಲ್ಲಿ ಪೊಲೀಸವರು ಅರೆಸ್ಟ್ ಮಾಡಬೇಕು, ಇಲ್ಲಿ ಕಮಲಿ ನಮ್ಮ ಕೈಗೆ ಸಿಗಬೇಕು. ಆಗ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ. ವಾವ್ ಬೇಬಿ, ಈ ಐಡಿಯಾ 100% ಸಕ್ಸಸ್ ಆಗುತ್ತೆ. ಅಂತೂ ಕೊನೆಗೂ ಅಂಬಿ ಕಮಲಿ ಇಬ್ರು ಒಬ್ರೇನಾ ಅಲ್ವಾ ಅಂತ ಕನ್ಫರ್ಮ್ ಆಗ್ಬಿಡುತ್ತೆ. ಎಸ್ ಮಾಮ್. ಬೇಬಿ, ಇದೇ ಖುಷಿಗೆ ಚೆನ್ನಾಗಿ ತಿನ್ಕೊಂಬರೋಣ ಬಾ. ಮಾಮ್, ನಿಮ್ಗೆ ಯಾವಾಗಲೂ ತಿನ್ನೋದೇ ಚಿಂತೆನಾ? ನೀವ್ ಬೇಕಾದ್ರೆ ಹೋಗ್ತೀನಿ, ಅವಳು ಅರೆಸ್ಟ್ ಆಗೋವರೆಗೂ ನಾನು ಇಲ್ಲೇ ವೇಟ್ ಮಾಡ್ತಾ ಇರ್ತೀನಿ. ರೀ, ಆಟ ಆಡಕ್ರಿ. ಎಳೆಮ್ಮ ಕೆಳಗಡೆ. ಯಾಕೆ ಮೇಡಮ್? ಹೇಳ್ತೀನಿ ಹೇಳಿ, ಸಾಹೇಬ್ರು ಕರಿತಾ ಇದ್ದಾರೆ. ಯಾಕೆ ಸರ್, ಏನಾಯ್ತು?
ನಿನ್ ಮೇಲೆ ಒಂದು ಎನ್ಕ್ವೈರಿ ಇದೆ, ಸಾಹೇಬ್ರು ಕರ್ಕೊಬರಕ್ಕೆ ಹೇಳಿದ್ದಾರೆ ಅತ್ತಿ ಗಾಡಿ. ಸರ್ ನಾನೇನು ತಪ್ಪೇ ಮಾಡಿಲ್ಲ, ನಾನ್ಯಾಕೆ ಸರ್ ಸ್ಟೇಷನ್ಗೆ ಬರಬೇಕು? ತಪ್ಪು ಮಾಡಿದ್ರೆ ಇಲ್ವ ಅಂತ ಸ್ಟೇಷನ್ ಗೊತ್ತಾಗುತ್ತೆ. ಈಗ ಅತ್ತಮ್ಮ ರಾಜೇಶ್ವರಿ ಕರ್ಕೊಂಡಿರಿ ಗಾಡಿಗೆ. ಸರ್ ನನ್ನನ್ನು ಯಾಕೆ ಸರ್ ಕರ್ಕೊಂಡು ಹೋಗ್ತಿದ್ದೀರಾ? ರೀಸೆಂಟಾಗಿ ನಾನೇನು ತಪ್ಪು ಮಾಡಿಲ್ಲ, ಬಿಟ್ಬಿಡಿ ಸರ್. ನಾನು ಯಾವ ಕಳ್ತನೂ ಮಾಡಿಲ್ಲ. ಅದು ಅಲ್ಲದೆ ನೀವು ನನ್ನ ಅರೆಸ್ಟ್ ಮಾಡಂಗಿಲ್ಲ. ನನ್ನ ಹತ್ರ ಆಂಟಿಸಿಪೇಟರಿ ಬೇಲ್ ಇದೆ. ನೋಡಮ್ಮ, ಅಪರಾಧ ಮಾಡಿ ಒಳಗಡೆ ಬಂದಾಗ ಅದನ್ನ ಮುಚ್ಚಾಕಕ್ಕೆ ನಿಮ್ಮ ಹತ್ರ ಬೇಲ್ ತಗೋತೀರ ಅಷ್ಟೇ. ನೋಡು, ಈಗ ನಿನ್ನ ಕರ್ಕೊಂಡು ಹೋಗ್ತಾ ಇರೋದು ನಮ್ಮ DCP ಸಾಹೇಬ್ರು ಇನ್ವೆಸ್ಟಿಗೇಷನ್ಗೆ. ಏನು ಮಾತಾಡದೆ ಕುಂತ್ಕೋಬೇಕು. ನಮ್ಮ DCP ಸಾಹೇಬ್ರಿಗೆ ನಿನ್ ಮೇಲೆ ಅನುಮಾನ ಬಂದು ಇನ್ವೆಸ್ಟಿಗೇಷನ್ ಕರ್ಕೊಬ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಸುಮ್ಮನೆ ಕುಂತ್ಕೊಳ್ಳಮ್ಮ. ನನ್ ಮಾತು ಕೇಳಿ ಸರ್, ಅದೇನೇ ಇದ್ರು ನಾನೇ ಸ್ಟೇಷನ್ಗೆ ಬಂದು ಮಾತಾಡ್ತೀನಿ. ಇವಾಗ ನಂಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ಇವಾಗ ನನ್ನ ಬಿಟ್ಬಿಡಿ ಸರ್. ಓಹೋ, ಏನ್ ಕೆಲಸ? ಎಲ್ಲ ಕಳ್ತನ ಮಾಡಕ್ ಹೋಗ್ತಿರ್ತೀಯ? ನಿನ್ ಕೆಲಸ ನನಗೆ ಗೊತ್ತಿಲ್ಲ, ಕುಂತ್ಕೊಳ್ಳಮ್ಮ ಸಾಕು. ಅಯ್ಯೋ ಸರ್, ನಾನು ಎಲ್ಲೂ ಕೊಳ್ಳೆ ಹೊಡಿಯಕ್ ಹೋಗ್ತಿಲ್ಲ. ಇವತ್ತು ನನಗೆ ಬೇಕಾದವ್ರ ಮನೇಲಿ ಫಂಕ್ಷನ್ ಇದೆ, ನಾನು ಅಲ್ಲಿ ಇರ್ಲೇಬೇಕು ಸರ್. ಅದು ನಮ್ದೇ ಇವೆಂಟು. ಯಾವ ಫಂಕ್ಷನ್? ಹಾಗಾದ್ರೆ ನಿಮ್ ಕಡೆ ಯಾರೋ ಫೋನ್ ಮಾಡಿ ಹೇಳಕ್ ಹೇಳು, ಆಗ್ಬಿಟ್ಟು ಕಳಿಸ್ತೀನಿ. ಸರಿ, ಒಂದ್ ನಿಮಿಷ ಇರಿ ಸರ್. ಹಲೋ ಹಲೋ ಅನಿಕಾ, ನಾವು ಅವಳನ್ನ ಕಸ್ಟಡಿಗೆ ತಗೊಂಡಿದ್ದೀವಿ, ನೀವೇನು ವರಿ ಮಾಡಬೇಡಿ. ವಾಟ್? ನಿಜ ಹೇಳ್ತಾ ಇದ್ದೀರಾ? ಅಂಬಿ ಅರೆಸ್ಟ್ ಆಗಿರೋದು 100% ಕನ್ಫರ್ಮ್ ಅಲ್ವಾ? ಹೌದು, ಅದರಲ್ಲೇನು ಡೌಟ್ ಬೇಡ. ಸ್ಟೇಷನ್ ಅಲ್ಲೇ ಇದ್ದಾಳೆ. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಬೇಬಿ, ಏನು ತುಂಬಾ ಖುಷಿಯಾಗಿದೆಯಾ? ಮಾಮ್, ಗೆಸ್ ವಾಟ್? ಅಂಬಿ ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾಳೆ. ಅವಳು ಅರೆಸ್ಟ್ ಆಗಿದ್ದಾಳಂತೆ ಮಾಮ್. ಬೇಬಿ, ನಿಜ ಹೇಳ್ತಿದ್ಯಾ? ಅಂದ್ರೆ ನಿನ್ ಪ್ಲಾನ್ ಸಕ್ಸಸ್. ಮಾಮ್, ನಮ್ಮ ಪ್ಲಾನ್ ಅರ್ಧ ಮಾತ್ರ ಸಕ್ಸಸ್ ಆಗಿದೆ. ಈಗ ಒಳಗೆ ಹೋಗಕ್ಕೆ ಟೈಮ್ ಬಂದಿದೆ ಮಾಮ್. ಆ ಕಮಲಿ ಮುಖವಾಡನ ತೆಗೆದು ನಮ್ಮ ಡೌಟ್ನ ನಾವು ಕ್ಲಿಯರ್ ಮಾಡ್ಕೋಬೇಕು. ಬನ್ನಿ. ಎಸ್ ಬೇಬಿ. ಬೇಬಿ, ಈ ಪ್ಲಾನ್ 100% ಸಕ್ಸಸ್ ಆಗೇ ಆಗುತ್ತೆ ಅನ್ನೋ ಕಾನ್ಫಿಡೆನ್ಸ್ ನನಗೆ ಬಂದಿದೆ. ಇದರಲ್ಲಿ ನಾವೇ ಗೆಲ್ಲೋದು. ಎಸ್ ಮಾಮ್, ಬಿಕಾಸ್ ಒಳಗಡೆ ಇರೋಳು ಕಮಲಿ ಅಲ್ವೇ ಅಲ್ಲ. ಅವಳು ಏನೋ ಗೋಲ್ಮಾಲ್ ಮಾಡ್ತಿದ್ದಾಳೆ. ಆ ಗೋಲ್ಮಾಲ್ ಏನು ಅಂತ ಈಗ ರಿವೀಲ್ ಆಗುತ್ತೆ. ಲೆಟ್ಸ್ ಗೋ. ಜಲೇಬಿ ಸಖತ್ತಾಗಿದೆ, ತಿಂತೀಯಾ? ವಾಟ್ಸ್ ರಾಂಗ್ ವಿತ್ ಯು ಮಾಮ್? ಈಗ ಅವಳನ್ನ ಫಾಲೋ ಮಾಡಿ ಮಾಸ್ನ ತೆಗ್ದಿಲ್ಲ ಅಂದ್ರೆ ನಮ್ಗೆ ಡೌಟ್ಸ್ ಕ್ಲಾರಿಫೈ ಆಗಲ್ಲ. ಐ ಟೆಲ್ ಯು ವಾಟ್, ನೀವು ಈ ಕಡೆಯಿಂದ ಹೋಗಿ, ನಾನು ಅಲ್ಲ ಹೋಗ್ತೀನಿ. ಓಕೆನಾ? ಬೇಗ ಬೇಗ.
ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರೆ ಬೇಡ, ಅಂಕೆ ಇಲ್ದ ಶಂಕೆ ಬೇಡ. ದುಃಖಕ್ಕೆ ಹೇಳು every day be happy. ದುಃಖಕ್ಕೆ ಹೇಳು every day be happy. ಒಳಗಡೆ ಹೋಗ್ಬಿಟ್ಲು. ಒಳಗಡೆ ಹೋದ್ರೆ ಅಲ್ಲೇ ಇರ್ತಾಳ, ಆಚೆ ಬರ್ತಾಳೆ, ವೇಟ್ ಮಾಡೋಣ. ಈಗ ಈ ಹುಡುಗಿನ ಇವರಿಂದ ತಪ್ಪಿಸ್ಕೊಂಡು ಹೋಗ್ಬೇಕು, ಇಲ್ಲ ಕತೆ ಮುಗೀತು. ಈಗ ಒಂದು ವೇಳೆ ಅವ್ರ ಡೋರ್ ಓಪನ್ ಮಾಡಿ ಹೊರಗಡೆ ಬಂದರೆ ಮುಗೀತು ಕತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ವಲ್ಲ, ಏನು ಮಾಡಲಿ? ನಾನು ಹೋಗಿ ಕರ್ಕೊಂಡು ಬರೋಣ ಅಂದರೆ ನನ್ನ ಮೇಲೆ ಡೌಟ್ ಬರುತ್ತೆ, ಆಗ್ಲಿಂದ ನಾನೇ ಬಚಾವ್ ಮಾಡ್ತೀನಿ ಅಂತ. ಹಾಯ್ ಕಮ್ಲಿ, ನಿನ್ಗೋಸ್ಕರನೇ ವೇಟ್ ಮಾಡ್ತಿದ್ವಿ. ಏನ್ ಕಮ್ಲಿ ಇದು ಮಾಸ್ಕು? ಅಲ್ಲ, ಇಡೀ ಜಗತ್ತು ಮಾಸ್ಕ್ ನ ಮರ್ತೇ ಬಿಟ್ಟಿದೆ. ನೀನ್ ನೋಡಿದ್ರೆ ಇನ್ನೂ ಮಾಸ್ಕ್ ಹಾಕೊಂಡಿದ್ಯಲ್ಲ, ಏನಿದು, ತೆಗಿಯೋಣ. ಅಲ್ಲ, ಅವಾಗಿಂದ ನೋಟಿಸ್ ಮಾಡ್ತಾನೆ ಇದ್ದೀವಿ, ಮಾಸ್ಕ್ ಹಾಕೊಂಡೇ ನಿಂತಿದ್ಯಾ. ಅಂಬಿ ಮೇಲೆ ಸಿಟ್ಟಿತ್ತು ಹೌದು, ಅದಕ್ಕೆ ತಲೆ ತಗಸ್ಕೊಂಡು ಮಾಸ್ಕ್ ಹಾಕೊಂಡೇ ಮಾತಾಡ್ತಿದ್ದೆ. ಬಟ್ ಈಗ ತೆಗಿಬೋದಲ್ವಾ? ಇದೇನನಿಕ ನೀನಾ ಅಂತ ಕೇಳ್ತಿದ್ಯಾ? ಇಷ್ಟೊತ್ತು ನನ್ನ ಹತ್ರನೇ ಮಾತಾಡಿ ಹಿಂಗೆ ಕೇಳ್ತಿದ್ಯಲ್ಲ. ಚಿಕ್ಕಮ್ಮ, ನೀವಾದ್ರೂ ಅದೇನಂತ ಹೇಳಿ. ಅದು ಕಮ್ಲಿ, ನೀನು ಇಲ್ಲಿ? ಹ್ಞೂ ಚಿಕ್ಕಮ್ಮ, ವಾಶ್ರೂಮ್ಗೆ ಹೋಗಿದ್ದೆ. ಅನಿಕನು ನನ್ನಿಂದನೇ ಬತ್ತಿದ್ಲಲ್ಲ, ಇವಾಗ ತಾನೇ ಒಳಗಡೆ ಹೋಗಿ ಬಂದೆ. ನೀವು ನನಗೋಸ್ಕರನೇ ಕಾಯ್ತಿದ್ರಿ ಅಂತ ಅನಿಕಾ ಹೇಳೋದ್ಲಲ್ಲ. ಅಲ್ಲ, ಅದು ಅನಿಕಾ, ನಿಂಗೆ ಖಂಡಿತವಾಗ್ಲೂ ಏನೋ ಆಗೈತೆ. ಯಾಕೆ, ಊಟ ಏನಾದರೂ ಜಾಸ್ತಿ ಮಾಡಿದ್ಯಾ? ಓ, ರೆಸ್ಟ್ ರೂಮ್ಗೆ ಹೋಗ್ಬೇಕಾ? ಸರಿ, ನೀನು ನಿಧಾನಕ್ಕೆ ರೆಸ್ಟ್ ರೂಮ್ಗೆ ಹೋಗ್ಬಿಡ್ ಬಾ, ನಂಗೋಸಿ ಕೆಲಸ ಐತೆ, ನಾನು ಹೋಗಿರ್ತೀನಿ. ಅಲ್ಲ, ಒಂದು ನಿಮಿಷ ಕಮ್ಲಿ. ಎಲ್ಲರೂ ನಿಮಗೋಸ್ಕರ ಅಲ್ಲಿ ಕಾಯ್ತಿದ್ದಾರೆ, ನೀವಿಲ್ಲೇನು ಮಾಡ್ತೀರಿ? ಬನ್ನಿ. ಹೇಳಮ್ಮ ಅನಿಕಾ. ಹಲೋ ಅಂಕಲ್, ಅವಳು ಅಲ್ಲಿದ್ದಾಳ? ಆ ಅಂಬಿ ಅಲ್ಲಿದ್ದಾಳ ಅಂಕಲ್? ಇಲ್ಲ ಅಲ್ವಾ? ನಂಗೆ ಗೊತ್ತು ಅವಳು ಅಲ್ಲಿಲ್ಲ ಅಂತ. ಯಾಕಮ್ಮ ಹೀಗೆ ಕೇಳ್ತಿದ್ಯಾ? ಅವಳಿಲ್ಲೇ ಇದ್ದಾಳೆ. ಅವಳನ್ನ ಒಂದು ಹೆಜ್ಜೆ ಆಚೆ ಇಡಕ್ ಬಿಟ್ಟಿಲ್ಲ ನಾನು. ಹಲೋ ಅನಿಕಾ, ಅನಿಕಾ ಕೇಳಿಸ್ತಿದ್ಯಾ? ಅಂಬಿ ಇಲ್ಲೇ ಇದ್ದಾಳೆ, ನೀನೇನು ವರಿ ಮಾಡ್ಕೋಬೇಡ. ವಾಟ್? ಅಂಬಿ ಅಲ್ಲೇ ಇದ್ದಾಳ? ಎಸ್, ಇಲ್ಲೇ ಇದ್ದಾಳೆ. ಬೇಬಿ ಏನಂತೆ? ಅಂಬಿ ಅಲ್ಲಿದ್ದಾಳ? ಹೇಳು ಬೇಬಿ, ಅಂಬಿ ಅಲ್ಲಿದ್ದಾಳ? ಕಮ್ಲಿ ಅಂಬಿ ಒಬ್ರೇ ಆಗಿದ್ರೆ ಅವಳು ಅಲ್ಲಿರೋದಕ್ಕೆ ಚಾನ್ಸೇ ಇಲ್ಲ. ಬಟ್ ಅಂಬಿ ಸ್ಟೇಷನ್ ಅಲ್ಲೇ ಇದ್ದಾಳೆ ಮಾಮ್.